ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನಂತ ಅತ್ತೆ ಎಲ್ಲಾ ಮನೆಯಲ್ಲೂ ಇದ್ದು ಬಿಟ್ರೆ ಆ ಮನೆ ನಂದು ಗೋಕುಲ ಆಗ್ಬಿಡುತ್ತೆ. ರೀ, ಯಾರ ಕನಸನ್ನು ಸಾಯಿಸೋ ಹಕ್ಕು ನಮ್ಗಿಲ್ಲ ರೀ. ಅದು ನಮ್ಮ ಮಕ್ಕಳಾಗಿರಬಹುದು ಅಥವಾ ಸೊಸೆ ಆಗಿರಬಹುದು. ಅವರು ಅವ್ರಿಷ್ಟದ ಹಾಗೆ ಬದುಕಬೇಕು. ಆದ್ರೆ ಏನ್ ಮಾಡೋದು, ನನಗೆ ನನ್ನ ಸೊಸೆ ಮೇಲಿದ್ದ ಪ್ರೀತಿ ನನ್ನನ್ನ ಕುರುಡು ಮಾಡ್ಬಿಡುತ್ತು. ನೀನ್ ಬಿಡಮ್ಮ. ನಿನ್ ಸೊಸೆಗೋಸ್ಕರ ನಿನ್ ಬೌಂಡ್ರೀಸ್ನೇ ದಾಟ್ತಾ ಇದೆಯಾ ನೀನು. ಮೊದ್ಲೆಲ್ಲ ಈ ಮನೆಯಲ್ಲಿ ಎಲ್ಲ ನೀನ್ ಹೇಳ್ದಾಗೆ ನಡಿಬೇಕಾಗಿತ್ತು. ಆದ್ರೆ ಈಗ ನಿನ್ ಸೊಸೆಗೋಸ್ಕರ ನೀನೇ ಅಡ್ಜಸ್ಟ್ ಮಾಡ್ಕೋತಾ ಇದ್ಯಾ. ಒಳ್ಳೇದು ಎಲ್ಲಿಂದ ಬಂದರೂ ತಗೋಬೇಕು ಕೀರ್ತನ. ಅದನ್ನ ನಿಮ್ಮಮ್ಮ ಪಾಲಿಸ್ತಾ ಇದ್ದಾಳೆ. ಸಾಧ್ಯವಾದರೆ ನೀನು ಪಾಲಿಸು, ನಿನಗೆ ಒಳ್ಳೇದಾಗತ್ತೆ. ಯಾರು ಬದಲಾದರೂ ನಿನ್ನ ಮಗಳನ್ನ ಬದಲಾಯಿಸೋದಕ್ಕೆ ಆ ಬ್ರಹ್ಮ ಬಂದರೂ ಸಾಧ್ಯವೇ ಇಲ್ಲ. ಖಂಡಿತ. ಸರಿ ಸರಿ, ಎಲ್ಲ ಸಮಸ್ಯೆಗಳು ನಿವಾರಣೆ ಆಯ್ತಲ್ಲ. ಈಗ ನಿನ್ನ ಸೊಸೆನ ಸಂತೋಷದಿಂದ ಕಳಿಸೋಣವಾಗಲಿ. ಅವಳಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋಣ. ಸರಿ ರೀ. ಕಾಕ್ರೋಚ್ 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 ಬಾರಲ್ಲಿ. ಬೆಳಗ್ಗೆ ಕಿರ್ಸ್ಕೊತ್ ಸಾಯ್ತಾ ಇದ್ಯಾ? ಅಯ್ಯೋ ಇಲ್ಲಿ ನೋಡು. ಏನ್ ನೋಡೋದ್ ನಿನ್ ತಲೆ? ಫೋನ್ ಅದು. ಫೋನ್ ಅಲ್ಲ ಕಣೋ, ಮೆಸೇಜ್ ನೋಡು. ಅದೇನ್ ಮೆಸೇಜ್ ನೀನೇ ಹೇಳು. ಕುಮ್ರು, ಅತ್ತೆ ನಾನ್ ಟ್ರೈನಿಂಗ್ ಹೋಗೋದಕ್ಕೆ ಒಪ್ಕೊಂಡ್ರು ಕಣ್ರೋ. ನಾನ್ ಪೊಲೀಸ್ ಆಗೋ ಕನ್ಸು ನನ್ಸಾಗ್ತಾ ಇದೆ. ಈ ಟೈಮಲ್ಲಿ ನೀವೆಲ್ರೂ ನನ್ ಜೊತೆ ಇದ್ರೆ ನನ್ಗೊಂದ್ ಬಲ. ಹುಡುಗರ್ನ ಕರ್ಕೊಂಡ್ ಬಂದ್ಬಿಡೋ. ಇದಕ್ಕಿಂತ ಒಳ್ಳೆ ಸುದ್ದಿ ಇನ್ಯಾವ್ದು? ಹ್ಞೂ ಮಗ, ನಾಳೆ ಅಲ್ಗೋಗಿ ಫುಲ್ ಮಜಾ ಮಾಡೋಣ, ಧೂಳು ಎಬ್ಸೋಣ. ಈ ಟೈಮಲ್ಲಿ ನಮ್ ರಾಕಿನ ನಮ್ ಜೊತೆ ಇದ್ದಿದ್ರೆ ತುಂಬಾ ಸಂಭ್ರಮ ಪಟ್ಟಿರೋ ಅನ್ಕೋಣ. ಅದೇನೋ ಹೌದು. ಇವಾಗ ಏನ್ ಮಾಡಕ್ಕಾಗತ್ತೆ ಹೇಳು, ನಾವೆಲ್ಲ ಇದೀವಿ ತಾನೆ. ಸತ್ಯ ಅರ್ಥ ಮಾಡ್ಕೊತಾಳೆ ಬಿಡ. ಸತ್ಯ, ಟ್ರೈನಿಂಗ್ ಬೇಕಾಗಿರೋ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ಹ್ಞೂ ಆಮೇಲೆ ಬೇಬಿ, ನಾಳೆನೆ ಹೊರಡ್ಬೇಕಲ್ಲ, ಇದನ್ನೆಲ್ಲ ಎತ್ತಿಟ್ಕೋಬೇಕು. ಸತ್ಯ, ಏನಾಯ್ತು ಅಮಲ್ ಬೇಬಿ? ಸತ್ಯ, ನನ್ ಬಿಟ್ಟು ಹೊಟ್ಟೋಗ್ತೀಯಾ? ಅಮಲ್ ಬೇಬಿ, ಏನಿದು ಚಿಕ್ಕ ಮಕ್ಳ ತರ? ನೀನ್ ನನ್ನನ್ನ ನಗ್ನಗ್ತಾ ಕಳಿಸ್ಕೊಡ್ಬೇಕು. ನಿನ್ನ ಬಿಟ್ಟಿರಕ್ ಆಗಲ್ಲ ಸತ್ಯ. ಒಂದೇ ಒಂದ್ ವರ್ಷ ಅಷ್ಟೇ. ನನ್ ಕೈಲಿ ಆಗಲ್ಲ. ನೀನೇ ನನ್ ಸ್ಟ್ರೆಂತ್. ನೀನೇ ಹೀಗಾಡಿದ್ರೆ ಹೇಗೆ ಹೇಳು? ಸತ್ಯ, ನೀನು ನಿನ್ ಸಾಧನೆ ಎಲ್ಲ ನನಗೆ ತುಂಬಾ ಇಷ್ಟನೇ. ನೀನ್ ಅನ್ಕೊಂಡಿರೋದು ನೀನ್ ಪಡ್ಕೊಬೇಕು ಅಂತಾನೆ ನನ್ನ ಆಸೆ ಕೂಡ. ಆದ್ರೂ ಸಾಧನೆಗೆ ಒಂದಿಷ್ಟು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ ಅಮಲ್ ಬೇಬಿ. ಅದೇ ಇದು. ಅದ್ ನಂಗೆ ಅರ್ಥ ಆಗ್ತಾ ಇದೆ, ಬಟ್ ಆದ್ರೂ ನನ್ ಕೈಲಿ ಏನೇ ಆದ್ರೂ ನಾನಿಲ್ಲಿ ಇಲ್ಲ ಅಂದ್ರು ನನ್ ಹೃದಯ ಇಲ್ಲೇ ಇರುತ್ತಲ್ವಾ? ನಿನ್ನ ಇಲ್ಲಿ ಯಾವಾಗ್ಲೂ ಬಚ್ಚಿಟ್ಕೊಂಡಿರ್ತೀನಿ ಸತ್ಯ. ಆಯ್ತಾಯ್ತು ಕವಿಗಳೇ, ಈಗ ಕವನ ಶುರು ಮಾಡ್ಬೇಡಿ. ನಾನು ಹೊರಡೋದಕ್ಕೆ ಹೆಲ್ಪ್ ಮಾಡಿ. ಎಸ್ ಮ್ಯಾಮ್, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಬಟ್ಟೆ ಎತ್ಕೊಂಡು ಆ ಕಡೆ ಹೋಗ್ತೀನಿ.
ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಸತ್ಯ ಅವ್ರ ಆಸೆನ ಸೀತಮ್ಮನವ್ರು ಒಪ್ಪಿ ಸತ್ಯ ಅವರು ಟ್ರೈನಿಂಗ್ ಹೋಗೋಗಾಯ್ತಲ್ಲ, ಅದೇ ಸಂತೋಷ. ಹೌದು ಬಾಲ, ನಮ್ಮ ಸತ್ಯ ಚಿಕ್ಕ ವಯಸ್ಸಿನಿಂದ ನೀನೇನಾಗ್ತೀಯಾ ಅಂದರೆ ನಾನು ಪೊಲೀಸ್ ಹೋಗ್ತೀನಿ ಅಂತಾನೆ ಹೇಳ್ಕೊಂಡು ಬಂದ್ಲು. ಆದರೆ ನನ್ನ ಮಗ ಹೋದ್ಮೇಲೆ ಅವಳ ಕನಸುಗಳನ್ನೆಲ್ಲ ಕೊಂದುಕೊಂಡೇ ಬದುಕಿದ್ಲು. ಈ ಮನೆ ಸಂಸಾರ, ಅವಳ ಅಕ್ಕ, ಅವಳು ಓದು, ಗ್ಯಾರೇಜ್ ಹುಡುಗರು, ಅವ್ರ ಜೀವನ, ಅದು ಇದು ಅಂತ ತುಂಬ ಒದ್ದಾಡ್ಬಿಟ್ಲು. ಈಗ ಅವಳ ಕನಸು ನನ್ಸಾಗ್ತಾ ಇದೆ. ಆ ದೇವರೇ ಅವಳ ಮೇಲೆ ಕರುಣೆ ತೋರಿಸಿ ಅವ್ರ ಗಂಡನ ಮನೆ ರೂಪದಲ್ಲಿ ಬಂದು ಅವಳ ಆಸೆನ ನೆರವೇರಿಸ್ತಾ ಇದ್ದೆ ಬಾಲ. ಅದೇನೋ ನಿಜ ಅತ್ತೆ. ತಾನೋದೋ ಸಮಯದಲ್ಲಿ ನಮ್ಮನ್ನು ಸಾಕಿದ್ಲು. ನಿಯತ್ತಿಲ್ದಿರೋಳನ್ನ ಓದಿಸಿ ತಾನು ಕೈಯಲ್ಲಿ ಸ್ಪ್ಯಾನರ್ ಇಟ್ಕೊಂಡ್ಳು. ಹೋಗ್ಲಿ ಬಿಡೆ, ಹಿಂದೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತೀಯ? ಈಗ ನಮ್ಮ ಸತ್ಯ ಓದಿದಾಳಲ್ಲ, ಅವಳು ಓದಿಲ್ಲ ಅನ್ನೋ ಕೊರಗು ನಮ್ಗಿರಬಾರ್ದು. ಅಲ್ಲ, ಎಲ್ರೂ ಖುಷಿಯಾಗಿರೋ ಸಮಯ ಇದು, ಯಾಕೆಲ್ರೂ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ದೀರಾ? ಸತ್ಯ ಅವ್ರನ್ನ ನೋಡಿ ಬೇರೆಯವ್ರು ಬೇಜಾರು ಮಾಡ್ಕೋಬೇಕೇ ಹೊರತು ನಾವಲ್ಲ. ಏನೇ ನನಗೆ ಟಾಂಟ್ ಕೊಡ್ತಿದ್ಯಾ ಹೇಗೆ? ಅಜ್ಜಿ, ಹಾಗೇನಾದ್ರೂ ನಾನು ಹೇಳಿದ್ನಾ? ಇಲ್ವಲ್ಲ. ಮತ್ತೆ ಪಕ್ಕದ ಭಾಗದವರು ಹೆಗಲ್ ಮುಟ್ಕೊಂಡು ನೋಡ್ಕೊಂತಿದ್ದಾರೆ. ನಿನ್ ವ್ಯಂಗ್ಯ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಆ ಸತ್ಯನಾಟ ಜಾಸ್ತಿ ದಿನ ನಡೆಯಲ್ಲ, ನೋಡ್ತಾ ಇರು. ಟ್ರೈನಿಂಗ್ ಹೋಗಿದ್ 2 ದಿನಕ್ಕೆ ಅದ್ರ ಸವಾಸನೆ ಬೇಡ ಅಂತ 2 ದಿನಕ್ಕೆ ವಾಪಸ್ ಬಂದ್ಬಿಡ್ತಾಳೆ. ದಿವ್ಯಾ, ಮುಚ್ಚು ಬಾಯ್ನ. ಅವಳನ್ನೇ ನೀನು ಅನ್ಕೊಂಡೇನೆ. ಮನೆ ಬಿಟ್ಟು ಹೋಗಿ ನಾನು ಈ ಮನೇಲಿ ಇರಲ್ಲ, ಈ ಕೊಂಪಲ್ಲಿ ಯಾರು ಇರ್ತಾರೆ ಅಂತ ಹೋಗಿ 2 ದಿನಕ್ಕೆ ವಾಪಸ್ ಬಂದಿಯಲ್ಲ, ಹಾಗೆ ಅನ್ಕೊಂಡಿದ್ಯಾ? ನೋಡೆ, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅವಳು ನಿನ್ ತಂಗಿ, ಸಾಧ್ಯ ಆದ್ರೆ ಸಂತೋಷ ಪಡು. ನಿನ್ನ ಬದುಕು ರೂಪಿಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದಕ್ಕಾದ್ರೂ ಸ್ವಲ್ಪ ಕೃತಜ್ಞತೆ ಇಟ್ಕೋ. ಆಯ್ತಾಯ್ತು, ಅದನ್ನೆಲ್ಲ ಇಟ್ಕೊಳ್ಳೋಣ. ಇನ್ 2 ದಿನದಲ್ಲೇ ನಿನ್ ಮಗಳು ಬಂಡವಾಳ ಗೊತ್ತಾಗತ್ತೆ. ಅಯ್ಯೋ ಹಾಳಾದವಳೆ, ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ಅಜ್ಜಿ ಬಿಟ್ಟಾಕಿ ನಾಯಿ ಪಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ಸುಮ್ಮನೆ ಯಾಕೆ ನೀವು ಕೋಪ ಮಾಡ್ಕೊಂತೀರಾ? ಏನೇ ನನ್ನನ್ನೇ ನಾಯಿ ಅಂತಿದ್ಯಾ? ನಿನಗೆ ಹಾಗನ್ನಿಸ್ತಾ? ಹಾಗನ್ಸಿದ್ರೆ ಅದ್ ನಿಜ ಇರ್ಬೋದೇನೋ. ನಿನಗ್ ನೀನೇ ಒಪ್ಕೊಂತಿದ್ಯಾ ಅಂದ್ರೆ ನೀನ್ ಅದೇ. ಆಡ್ಕೊಂಡು ನಗ್ತೀರಾ? ನಗಿ, ನೀವ್ ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.